ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಇಂದ್ರಿಯಂಗಳಿರ್ಯಾ ನಿಮಗೆ ವಂದಿಸಿ ನಮೋ ಎಂಬೆ ಎಂದೆಂದಿಗೆ ಎನ್ನ ಪೊಂದಿಕೊಂಡು ಸಂದೇಹಗೊಳಿಸದೆ ಸಂದಿಗೊಂದಿಗೆ ಎಳೆದು ಮುಂದುಗೆಡಿಸಿ ಭೀತಿ ಒಂದು ತೋರಾದಿರಿ. ಚಂದದಿಂದಲಿ ನಿಮ್ಮಾನಂದ ಸ್ಥಾನದಲ್ಲಿ ಬಂಧುಗಳಾಗಿ ಅಲ್ಲಿಂದ ತೊಲಗಾದಿರಿ. ಒಂದೇ ರೀತಿಯಲ್ಲಿ ಮುಕುಂದನ ಪಾದಾರವಿಂದದಲ್ಲಿ ಬಕುತಿ ಕುಂದದಲೆ ನಡೆಸೋದು ಹಿಂದಾಗದಲೇ ಬೇಕೆಂದು ದೃಢವಾಗಿ ತಂದೆ ಹೃಷಿಕೇಶ ವಿಜಯ ವಿಠ್ಠಲ ಹರಿಯ ಸಂದರುಶನಕ್ಕೆಲ್ಲ ಒಂದಾಗಿ ಬಲವಾಗಿ. ಯಾತ್ರಿಗೆ ನಡಿ ಪಾತ್ರರ ಒಡಗೂಡಿ ಸ್ತೋತ್ರವ ಪಠಿಸುತ್ತ ಗಾತ್ರದೊಳಗೆ ಇದ್ದ ನೇತ್ರಾದಿಗಳೇ ಕಾಲತ್ರಯವನ್ನು ತಿಳಿದು ಧಾತ್ರಿಯೊಳಗೆ ನೀವನ್ಯತ್ತರ ವಿಷಯಕ್ಕೆ ಮಿತ್ರರಾಗದೆ ದಿವಸ ರಾತ್ರಿಯಲ್ಲಿ ಬಿಡದೆ ಧಾತ್ರಿ ನಾಮಕ ವಿಜಯ ವಿಠ್ಠಲನ್ನ ಪದವನು ಮಾತ್ರ ಮರೆಯದಿರಿ. ಸೂತ್ರ ತಿಳಿದು ನೋಡಿ ಏಕಾದಶಗಳು ಕೂಡಿ ಸಂತತದಲ್ಲಿ ವಿವೇಕರಾಗಿ ಶುದ್ಧ ಪ್ರವರ್ತಕ ಜೋಕೆಯಿಂದಲಿ ಚರಿಸಿ ದುರುಳ ಚೇಷ್ಟಿಗಳು ನಿರಾಕರಿಸಿ ಹತ್ತಿ ಬಂದು ಸೇರಿದಂತೆ ಮಾಕಾಂತ ಮಹಾಸನ ವಿಜಯ ವಿಠ್ಠಲನ ಅನೇಕ ಬಗೆಯಿಂದ ನಾಮಕತೆಯ ಕೇಳಿ. ಗ್ರಾಮೇಕ ರಾತ್ರಿಯ ವ್ರತವನ್ನು ಧರಿಸುತ್ತಾ ನೇಮ ನಿತ್ಯ ಕರ್ಮಗಳು ನೀವು ಮರೆಯದಲೆ ಉಚಿತಾರ್ಥದಲ್ಲೀಗ ಕಾಮರಾಗಗಳೆಲ್ಲ ದೂರಾಗಿ ಓಡಿಸಿ ಧೂಮರ ಜ್ಞಾನವ ಗಮಕದಲ್ಲಿ ಕಳೆದು ಕಾಮಜನಕಾಕ್ರತು ವಿಜಯ ವಿಠ್ಠಲನ್ನ ಕಾಮಿಸಿ ಹಗಲಿರಳರ್ಚಿಸಿ ನೋಡಿ. ಎತ್ತ ನೀವು ಪೋಗದಲೆ ಉತ್ತಮ ನಡವಳಿಯಲ್ಲಿ ಹೊತ್ತಿಗೆ ಹರಿಗೆ ಕೈ ಎತ್ತಿ ಕರಗಳ ಮುಗಿದು ಅತ್ತಲಿತ್ತ ಚರಿಸದೆ ಹತ್ತೆ ಸೇರಿಕೊಂಡು ಗತಿ ಸತ್ತಮ ವಿಜಯ ವಿಠ್ಠಲನ್ನ ಎತ್ತ ಬಿಡದೆ ಬಕುತಿಯಲ್ಲಿ ನಿತ್ಯ ನೆನೆದು ಉತ್ತಮ ಗತಿಗೆ ಸೇರುವುದು. ಸಕಲೇಂದ್ರಿಯಂಗಳಿರ ಎನ್ನಲ್ಲಿ ಪೊಂದಿಕೊಂಡು ಶಕುತ ನಾಮ ವಿಜಯ ವಿಠ್ಠಲನ್ನ ಓಲಿಸೋದು. ಸಕಲೇಂದ್ರಿಯಂಗಳಿರ ಎನ್ನಲ್ಲಿ ಪೊಂದಿಕೊಂಡು ಶಕುತ ನಾಮ ವಿಜಯ ವಿಠ್ಠಲನ್ನ ಒಲಿಸೋದು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಇಂದ್ರಿಯ ನಿಯಾಮಕ ತಾತ್ವಿಕರ ಪ್ರಾರ್ಥನೆ. ತತ್ವಾಭಿಮಾನಿ ದೇವತೆಗಳು ಇಂದ್ರಿಯ ನಿಯಾಮಕರು ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಸರ್ವ ಇಂದ್ರಿಯಗಳಲ್ಲಿ ಅವರು ಇದ್ದು ದೇವರ ನಾಮಸ್ಮರಣೆ ದೇವರ ಕಡ ಧ್ಯಾಸ ಇದು ಕೊಡ್ರಿ ಅಂತ ಬೇಡ್ಕೊಳ್ಳೋ ಸುಳಾದಿನೇ ಈ ಸುಳಾದಿಯ ಮುಖ್ಯ ಅರ್ಥ ಅಂತ ಹೇಳ್ಬೋದು. ಇಂದ್ರಿಯಂಗಳಿರ ನಿಮಗೆ ವಂದಿಸಿ ನಮೋ ಎಂಬೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸಹಜವಾಗಿ ಒಂದು ಅನ್ನಿಸ್ತದ, ಇಂದ್ರಿಯಂಗಳಿರ ನಿಮಗೆ ವಂದಿಸಿ ನಮೋ ಎಂಬೆ ಅಂತಂದರೆ ಇಂದ್ರಿಯಗಳು ಅಂತಂದರೆ ನಮಗೆ ಇದು ಜಡಗಳವೆಲ್ಲ, ಈಗ ಕಣ್ಣು ಕಿವಿ ಇವೆಲ್ಲ ಜಡ. ಮತ್ತು ಇದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ಹೃದಯ ಶರೀರದೊಳಗೆ 96 ಕೋಟಿ ದೇವತೆಗಳು ಇದ್ದಾರೆ, ವಾಸವಾಗಿ ಇದ್ದಾರೆ. ಹೀಗೆ ಒಂದೊಂದು ಅವಯವದೊಳಗೆ ಯಾರ್ಯಾರಿದ್ದಾರೆ ಅದು ಅವರು ಮತ್ತು ಯಾವ ಅಂಶ, ಯಾವ ಇದು ಅವತಾರ, ಅಂಶಿ ಅವತಾರ ಇವೆಲ್ಲ ತಿಳ್ಕೊಂಡು ನಾವು ನಮಸ್ಕಾರ ಮಾಡಬೇಕು ಅವರಿಗೆ.
ಇದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಪ್ಪ. ಎಂದೆಂದಿಗೆ ನನ್ನ ಹೊಂದಿಕೊಂಡು ನನ್ನ ಯಾವಾಗಲೂ ನೀವು ನಿಮ್ಮ ಜೊತೆಗೆ ಇಟ್ಕೊಂಡು, ಅವ್ರು ಯಾವಾಗ ನಮ್ಮ ಜೊತೆಗೆ ಇರ್ತಾರೆ ಅಂದರೆ ಒಳ್ಳೆಯದ ಕಡೆ ಕರ್ಕೊಂಡು ಹೋಗ್ರಿ ಅಂಥೇಳಿ, ಸಂದೇಹಗೊಳಿಸ್ಬೇಡ್ರಿ. ಇಲ್ಲಿ ತತ್ವಾಭಿಮಾನಿ ದೇವತೆಗಳು ಏನು ಮಾಡ್ತಾರೆ, ನಮ್ಮ ಕರ್ಮಾನುಸಾರ ತತ್ವಾಭಿಮಾನಿ ದೈತ್ಯರಲ್ಲಿ ಇದ್ದು ಸಂದೇಹ ತರಿಸ್ತಾರೆ. ದೇವರ ಮೇಲೆ ಸಂದೇಹ ಆಗಿರ್ಬೋದು, ಅಥವಾ ಈಗ ನಾವೇನನ್ನ ಹೇಳ್ತಾ ಇದ್ದೀವಿ, ಇದು ನಾನು ಹೇಳಿದ್ದಕ್ಕೆ ದೇವರು ಹೇಳಿದ ಅಂತ ಯಾಕೆ ಹೇಳಬೇಕು ಅಂಥೇಳಿ ಹಾಗೆ ಆ ಸಂದೇಹಗಳನ್ನೆಲ್ಲ ತರಿಸೋದು. ಈಗ ಸಂದೇಹಗೊಳಿಸ್ಲಾರ್ದಾಗಿ ಸಂಧಿಗೊಂದಿಗೆ ಎಳೆದು, ಸಂಧಿಗೊಂದಿಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಬೇರೆ ಕಡೆ ಧ್ಯಾಸ ಕೊಟ್ಟು ದೇವರ ಕಡೆ ಧ್ಯಾಸ ಬಿಟ್ಟುಬಿಟ್ಟು ಇದನ್ನೆಲ್ಲ ಮಾಡಲಾರ್ದಾಗಿ ಮುಂದುಗೆಡಿಸಿ ಭೀತಿ ಒಂದು ತೊರೆದು, ಹೆದರಿಕೆ ತೊರೆದು, ಪರಮಾತ್ಮನ ಕಡೆ ಧ್ಯಾಸ ಇತ್ತು ಅಂತಂದರೆ ಹೆದರಿಕೆ ಬರೋದಿಲ್ಲ. ಶ್ರೀಹರಿಯನ್ನು ನೆನಪು ಕೊಡಬೇಕು ನಮಗೆ, ನೀವೇ ಶ್ರೀಹರಿಯ ನೆನಪು ಕೊಡಬೇಕು. ಚಂದದಿಂದಲೇ ನಿಮ್ಮ ಆನಂದ ಸ್ಥಾನದಲ್ಲಿ, ನಿಮ್ಮ ಸ್ಥಾನದಲ್ಲಿ ನೀವಿದ್ದು ಬಂಧುಗಳಾಗಿ ಅಲ್ಲಿಂದ ತೊಲಗದಿರಿ. ಬಂಧುಗಳಾಗಿ ಅಲ್ಲಿಂದ ಬಿಟ್ಟು ಹೋಗಬೇಡ್ರಿ. ಅಲ್ಲಿಂದ ಬಿಟ್ಟು ಹೋಗಲಾರ್ದಾಗಿದ್ದರೆ ನಮ್ಮ ಸಾಧನೆ ಮುಂದುವರಿಯುತ್ತೆ. ಕಣ್ಣರೊಳಗೆ ನಿಂತು ನೀವು ಕಣ್ಣಲ್ಲಿಂದ ಕಾಣಿಸೋ ಪ್ರತಿ ವಸ್ತುವಲ್ಲಿ ಹರಿಯನ್ನು ನೋಡೋ ಥರ ಮಾಡಬೇಕು. ಅದು ಇದು ನಾನು ಬೇಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ರೀತಿಯಲ್ಲಿ ಮುಕುಂದನ ಪಾದಾರವಿಂದದಲ್ಲಿ, ದೇವರ ಪಾದಾರವಿಂದದಲ್ಲಿ ಭಕುತಿ ಕುಂದದಲ್ಲೇ ನಡೆಸೋದು. ಭಕ್ತಿ ಕಡಿಮೆ ಆಗಲಾರ್ದಾಗಿ ನೋಡ್ಕೋ ಅಪ್ಪ, ನನ್ನ ಭಕ್ತಿ ದೇವರ ಪಾದದ ಮೇಲೆ ನನ್ನ ಸಂಪೂರ್ಣವಾಗಿ ಭಕ್ತಿ ಇರಬೇಕು. ಏನಾಗಿದೆ, ಇವತ್ತು ಆಗ್ತದ, ಕೆಲಸ ಆಗೋದಿಲ್ಲ, ಇದು ನಾಳೆಗೇನು ನಾಡ್ದಕ್ಕೇನು, ಸ್ವಾಮಿ ಇದ್ದಾನೆ, ಅವನ ಕಾಲಿಗೆ ಬಿದ್ದರೆ ಅವನು ನೋಡ್ಕೊತಾನೆ, ಅವನೇ ಮಾಡೋದು. ಅವನ್ನ ತಿಳ್ಕೊಳಕ್ಕೆ ನಂದು ಈ ಜನ್ಮ. ಇದು ಕುಂದದಲ್ಲೇ ನಡೆಸೋದು. ಭಕ್ತಿ ಹಿಂದಾಗಲಾರ್ದಾಗಿ ದೃಢವಾಗಿ ನೀವೇ ಶ್ರೀಹರಿಯ ನೆನಪನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ನೀವೇ ನನಗೆ ಶ್ರೀಹರಿಯ ನೆನಪು ಕೊಡಬೇಕು. ಅದಕ್ಕೆ ನಿಮಗೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ. ತಂದೆ ಋಷಿಕೇಶ ವಿಜಯ ವಿಠ್ಠಲ ಹರಿಯ ಸಂದರ್ಶನಕ್ಕೆಲ್ಲ ಒಂದಾಗಿ ಬಲವಾಗಿ, ನೀವೆಲ್ಲ ಒಂದಾಗಿ ಬಲವಾಗಿ ನನಗೆ ಸಾಧನ ಮಾಡಿಸ್ರಿ. ಋಷಿಕೇಶ ಅಂತಂದರೆ, ಈ ಋಷಿಕೇಶ ಅಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವವನು. ಅದಕ್ಕೆ ಯಾವತ್ತು ನಾವು ಋಷಿಕೇಶ ನಾಮ ಪರಮಾತ್ಮ ಅಂತ ಹೇಳ್ತೀವೋ, ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲೇ ಇಟ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಕೊಡ್ತಾನೆ ಆ ಸ್ವಾಮಿ. ಅದಕ್ಕೆ ಈ ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲ ಒಂದಾಗಿ ಬಲವಾಗಿ ನಿಂತು ನನ್ನಿಂದ ಸಾಧನ ಮಾಡಿಸ್ರಪ್ಪ ಅಂಥೇಳಿ ವಿಜಯದಾಸರು ಇಲ್ಲಿ ಬೇಡ್ಕೊತಾ ಇದ್ದಾರೆ. ಯಾತ್ರೆಗೆ ನಡಿ ಪಾತ್ರರ ಒಡಗೂಡಿ, ಯಾತ್ರೆಗೆ ಕರ್ಕೊಂಡೋಗು ನನ್ನೇ ಒಳ್ಳೆ ಜನದ ಸಂಗಡೆ, ಸ್ತೋತ್ರವ ಪಠಿಸುತ್ತಾ ಗಾತ್ರದೊಳಗೆ ಇದ್ದ ನೇತ್ರಾದಿಗಳೇ ಕಾಲತ್ರಯವನ್ನೇ ತಿಳಿದು, ಈ ಪಾತ್ರವ ಒಳ್ಳೆ ಜನದ ಜೊತೆಗೆ ಸ್ತೋತ್ರ ಪಠನೆ ಮಾಡ್ಕೊತಾ, ದೇವರ ನಾಮಸ್ಮರಣೆ ಮಾತ್ರ ಮಾಡ್ಕೊತಾ, ಎಲ್ಲಿ ಯಾತ್ರೆಗೆ ಹೋದಾಗೆಲ್ಲ ದೇವರ ನಾಮಸ್ಮರಣೆ, ಎಲ್ಲಿ ಮನೆಯಲ್ಲಿದ್ದರೂ ಯಾತ್ರೆ ಮಾಡಿದಂಗೆ ನಾವು ಕಣ್ಣು ಮುಚ್ಕೊಂಡು ಒಂದು ಸಲ ತಿರುಪತಿ ಅಂಥೇಳಿ ಯಾತ್ರೆ ಅದು ತಿಳ್ಕೊಂಡು ಹಾಗೆ ಕಣ್ಣು ಮುಚ್ಕೊಂಡಿದ್ರೆ ನಮಗೆ ತಿರುಪತಿ ನೋಡಿ ವೆಂಕಟರಮಣ ನೋಡಿದಷ್ಟು ಪುಣ್ಯನೂ ಬರುತ್ತೆ. ಅದಕ್ಕೆ ಈ ಪಾತ್ರರ ಒಳ್ಳೆ ಜನದ ಸಂಗಡ ಇಡಿಸಿ ಸ್ತೋತ್ರವನ್ನು ಪಠಿಸುತ್ತಾ ಗಾತ್ರದೊಳಗೆ ಇದ್ದ, ನನ್ನ ಶರೀರದೊಳಗೆ ಇದ್ದ ನೇತ್ರಾದಿಗಳೇ, ಕಣ್ಣು ಮೊದಲಾದ ಎಲ್ಲ ಈ ಇಂದ್ರಿಯಗಳು ಕಾಲತ್ರಯವನ್ನೇ ತಿಳಿದು, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಇದರ ಬಗ್ಗೆ ತಿಳ್ಕೊಂಡು ಧಾತ್ರಿಯೊಳಗೆ ನೀವು ಅನ್ಯತ್ತರ ವಿಷಯಕ್ಕೆ, ನೀವು ಬೇರೆ ವಿಷಯಗಳಿಗೆ, ದೇವರ ನಾಮಸ್ಮರಣೆ ದೇವರು ಬಿಟ್ಟು ಬೇರೆ ವಿಷಯಗಳ ಕಡೆಗೆ ಮಿತ್ರರಾಗದೆ, ಅಂದರೆ ಬೇರೆ ವಿಷಯದ ಕಡೆ ಕರ್ಕೊಂಡು ಹೋಗಲಾರ್ದಾಗಿ ನನ್ನ ದಿವಸ ರಾತ್ರಿಯಲ್ಲಿ ಬಿಡದೆ ಧಾತ್ರಿ ನಾಮಕ ವಿಜಯ ವಿಠ್ಠಲನ್ನ ಪದ ಅಣು ಮಾತ್ರ ಸ್ವಲ್ಪ ಆದರೂ ದೇವರ ಪಾದಗಳ ಹತ್ರ ನನ್ನ ಕರ್ಕೊಂಡು ಹೋಗ್ರಪ್ಪ. ಇಂದ್ರಿಯಗಳಲ್ಲಿ ಬಲ ತುಂಬೋ ರೂಪ ಈ ಧಾತ್ರಿ ನಾಮಕ, ಅಂದರೆ ಇಂದ್ರಿಯಗಳಲ್ಲಿ ಬಲ ತುಂಬೋ ರೂಪ. ಧಾತ್ರಿ ನಾಮಕ ಅಂತ ಬೇಡ್ಕೊತಾ ಇದ್ದಾಗೆಲ್ಲ ನಮ್ಮ ಇಂದ್ರಿಯಗಳಲ್ಲಿ ಬಲ ತುಂಬುತ್ತೆ, ದೇವರ ನಾಮಸ್ಮರಣೆ ಕಡೆ ಆ ಇಂದ್ರಿಯಗಳು ಹೋಗ್ತಾವೆ. ಹೀಗೆ ಅಣು ಮಾತ್ರ ಮರೆಯದಲೇ ಸೂತ್ರ ತಿಳಿದು ನೋಡಿ.
ಈ ಸೂತ್ರವನ್ನು ತಿಳಿದು ನನಗೆ ಅಣು ಮಾತ್ರ ಮರಿಲಾರ್ದಾಗಿ ದೇವರ ನಾಮಸ್ಮರಣೆಯಲ್ಲಿ ಇಡ್ರಿ ಅಂತ ಕೇಳ್ಕೊತಾ ಇದ್ದಾರೆ. ಇದು ತ್ರಿವಿಡ ತಾಳದಿಂದ ನಾಳೆ ನೋಡೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಶ್ರೀನಿವಾಸ. ನಿನ್ನೆ ನಾವು ಯಾತ್ರೆಗೆ ನಡಿ ಪಾತ್ರರ ಒಡಗೂಡಿ ಸ್ತೋತ್ರವ ಪಠಿಸುತ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಯಾತ್ರೆಗೆ ಹೋಗಬೇಕು. ಹಾಗೆ ನಮ್ಮ ಶರೀರದಲ್ಲಿ ಇದ್ದ ಎಲ್ಲ ಅವಯವಗಳು ಅಂದರೆ ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳನ್ನು 3 ಕಾಲದಲ್ಲಿ ತಿಳ್ಕೊಂಡು ಅಂಶ, ಯಾರ ಅವತಾರ, ಯಾರ ಆವೇಶ ಇದೆ, ಇಂದ್ರಿಯಗಳಲ್ಲಿ ಯಾರ್ಯಾರಿದ್ದಾರೆ, ಇವೆಲ್ಲದನ್ನು ತಿಳ್ಕೊಂಡು ನಾವು ದಿವಸ ರಾತ್ರಿಯಲ್ಲಿ ಬಿಡದೆ ಧಾತ್ರಿ ನಾಮಕ ವಿಜಯ ವಿಠಲನ್ನ ಅಣು ಮಾತ್ರ ದೇವರ ಪಾದ ಸಿಕ್ಕರೆ ಸಾಕು ಅಂಥೇಳಿ ನೋಡಿದ್ವಿ. ಇವಾಗೆ ತ್ರಿವಿಡ ತಾಳದೊಳಗೆ ಏಕಾದಶಗಳು ಅಂದರೆ 11 ಇಂದ್ರಿಯಗಳು 11 ಇಂದ್ರಿಯಗಳು ಕೂಡಿ ಸಂತತದಲ್ಲಿ ವಿವೇಕರೂ ಆಗಬೇಕು ಅಂತಂದಾಗಿ ಇಲ್ಲಿ ಯಾವಾಗಲೂ ಎಚ್ಚರ ಇರಬೇಕು ನಮಗೆ. ಅಂದರೆ ದೇವರು ಮಾಡಿಸ್ತಾ ಇದ್ದಾನೆ ಈ 11 ಇಂದ್ರಿಯಗಳೊಳಗೆ. ಈಗ ಇಂದ್ರಿಯ ಅಭಿಮಾನಿ ದೇವತೆಗಳು ಇದ್ದರೆ ಕೂಡ ಅವರು ಕೂಡ ಸ್ವತಃ ಮಾಡಲಿಕ್ಕೆ ಏನೂ ಆಗೋದಿಲ್ಲ. ಅವರು ಒಳಗೆ ಕೂಡ ಸ್ವಾಮಿ ನಿಂತು ನಮ್ಮ ಕರ್ಮಾನುಸಾರ ಇದು ಅವ್ರ ಜೊತೆಗೆ ಮಾಡಿಸ್ಬೇಕು ಅಂತ ಹೇಳಿದ್ರೇ ಮಾಡೋದು. ಅದನ್ನು ನಾವು ತಿಳ್ಕೋಬೇಕು. ವಿವೇಕರಾಗಿ ಶುದ್ಧ ಪ್ರವರ್ತಕ, ಶುದ್ಧವಾಗಿ ಒಳ್ಳೆ ಮಾರ್ಗ ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಜನ್ಮ ಬಂದಿದೆ, ಸ್ವಾಮಿ ಚಿಂತನೆ ಮಾಡಬೇಕು, ಇದು ತಿಳ್ಕೋಬೇಕು ನಾವು. ಜೋಕೆಯಿಂದಲೇ ಚರಿಸಿ ನಮ್ಮನ್ನು ಚರಿಸುವಂತೆ ಈ ಇಂದ್ರಿಯ ಅಭಿಮಾನಿ ದೇವತೆಗಳು ಮಾಡ್ತಾರೆ. ಅದಕ್ಕೆ ಅವ್ರನ್ನ ಪ್ರಾರ್ಥನೆ ಮಾಡೋದೇನು ಅಂದರೆ ಜೋಕೆಯಿಂದಲೇ ನಮ್ಮನ್ನು ಕರ್ಕೊಂಡು ಹೋಗ್ರಿ. ಜೋಕೆಯಿಂದಲೇ ಅಂದರೆ ಭದ್ರವಾಗಿ ನಮ್ಮನ್ನು ದೇವರ ಕಡೆ ಶುದ್ಧವಾದ ಒಳ್ಳೆ ಮಾರ್ಗದೊಳಗೆ ವಿವೇಕತನದಿಂದ ಯಾವಾಗಲೂ ದೇವರು ಮಾಡಿಸ್ತಾನೆ ಎಂಬ ಎಚ್ಚರ ನಮಗೆ ಕೊಡಿಸ್ರಿ ಅಂಥೇಳಿ ತತ್ವಾಭಿಮಾನಿ ದೇವತೆಗಳ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ದುರುಳ ಚೇಷ್ಟಿಗಳು ನಿರಾಕರಿಸಿ ಈ ತತ್ವಾಭಿಮಾನಿ ದೈತ್ಯರು ನಮ್ಮ ಸಾಧನ ಏನು ಮಾಡ್ತಾ ಇರ್ತೀವೋ ಅದನ್ನು ನಿಂದಿರಿಸ್ಲಿಕ್ಕೆ ಹೋಗ್ತಾರೆ. ಅಂದರೆ ಬೇರೆ ಕಡೆ ಇದನ್ನು ಕರ್ಕೊಂಡು ಹೋಗ್ತಾರೆ. ಅವರನ್ನು ನಿರಾಕರಿಸಬೇಕು. ಅಂದರೆ ತತ್ವಾಭಿಮಾನಿ ದೇವತೆಗಳಲ್ಲೇ ಅದು ಪ್ರಾರ್ಥನೆ ಮಾಡಬೇಕು. ನಮ್ಮ ಸಾಧನೆ ಬುಡ ಅಳಗಾಡೋದಿಲ್ಲ. ಯಾವಾಗೆ ಇಲ್ಲಿ ಅಂದರೆ ಮಹಾಸನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದೇವರ ನಾಮನ್ನು. ಇದು ನಿರಾಕರಿಸಿ ಹತ್ತಿ ಬಂದು ಸೇರದಂತೆ ದುರುಳ ಚೇಷ್ಟೆಗಳು ತತ್ವಾಭಿಮಾನಿ ದೈತ್ಯರು ಅವ್ರನ್ನ ನಿರಾಕರಣೆ ಮಾಡಿ ಹತ್ತಿ ಅಂದರೆ ನಮ್ಮ ಮೇಲೆ ಸವಾರಿ ಮಾಡಿ, ಹತ್ತಿ ಅಂದಾಗ ನಮ್ಮ ಮೇಲೆ ಸವಾರಿ ಮಾಡಿ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅವರು. ಹಾಗೆ ಅವರು ನಮ್ಮ ಮೇಲೆ ಸವಾರಿ ಮಾಡಲಾರ್ದಾಗಿ ಕಾಂತ ಲಕ್ಷ್ಮೀಕಾಂತನಾದ ಮಹಾಸನ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಹೊತ್ತು ನಿಂತಿದ್ದ ರೂಪ ಮಹಾಸನ ಅಂದರೆ. ಯಾವಾಗ ನಾವು ಮಹಾಸನ ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತೀವೋ ನಮ್ಮ ಸಾಧನೆಯ ಬುಡ ಕೂಡ ಅಳಗಾಡೋದಿಲ್ಲ. ನಮ್ಮ ಆಸನ ಸಿದ್ಧವಾಗಿ ಇರುತ್ತೆ ಅಂತ ಹೇಳಿ ಅದಕ್ಕೆ ಮಹಾಸನ ಅಂಥೇಳಿ ವಿಜಯ ವಿಠಲನ್ನ ಅನೇಕ ಬಗೆಯಿಂದ ನಾಮಕಥೆಯ ಪೇಳಿ, ಅನೇಕ ಬಗೆಯಿಂದ ಆತನ ನಾಮಕಥೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ತತ್ವಾಭಿಮಾನಿ ದೇವತೆಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಕೆಟ್ಟ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ಲಾರ್ದಾಗಿ ಮಾಡಪ್ಪ ಅಂಥೇಳಿ ಮಾಡ್ರಿ ಅಂತ ಕೇಳಬೇಕು. ಹಾಗೆ ಅಟ್ಟತಾಳದ್ರೊಳಗೆ ಗ್ರಾಮೇಕ ರಾತ್ರಿಯ ವ್ರತವನ್ನು ಧರಿಸುತ್ತಾ, ಗ್ರಾಮೇಕ ರಾತ್ರಿ ಅಂತಂದರೆ ಒಂದು ರಾತ್ರಿಗಿಂತ ಹೆಚ್ಚು ಒಂದು ಊರಾಗಿರಬಾರ್ದು. ಇದು ಸನ್ಯಾಸಿಗಳಿಗೆ ಆ್ಯಕ್ಚುಲಾಗಿ ಇರೋದು. ಅಂದರೆ ಯಾರು ಸಾಧನೆ ಸಂಪೂರ್ಣ ಮಾಡಬೇಕು ಅನ್ಕೋತಾರೋ ಅವರು ಒಂದು ರಾತ್ರಿಗಿಂತ ಜಾಸ್ತಿ ಒಂದು ಊರಾಗಿರಬಾರ್ದಂತೆ. ಯಾಕಂದರೆ ಆ ಊರ ಜನದ ಮೇಲೆ ಪ್ರೀತಿ ಹೆಚ್ಚತ್ತೆ ಅಂಥೇಳಿ ಆ ವ್ರತವನ್ನು ಧರಿಸಿ ನಿತ್ಯ ಮಾಡೋ ನೇಮಗಳೆಲ್ಲ ಮಾಡಬೇಕು. ಸಂಧ್ಯಾ ವಂದನಾದಿಗಳು, ಪೂಜೆ, ಏನೇನು ಹೇಳ್ಕೋಬೇಕು ಅವೆಲ್ಲ ಹೇಳ್ಕೊಳ್ಳೋದು ಇದೆಲ್ಲ. ಆಮೇಲೆ ನೈಮಿತ್ಯ ಕರ್ಮಗಳು, ನಿತ್ಯ ಕರ್ಮಗಳು, ನೈಮಿತ್ಯ ಕರ್ಮಗಳು. ನೈಮಿತ್ಯ ಅಂದರೆ ಒಂದು ನಿಮಿತ್ತದಲ್ಲಿಂದ ಮಾಡೋ ಕರ್ಮಗಳು. ಗ್ರಹಣ ಟೈಮ್ನಾಗ ಮಾಡೋ ಕರ್ಮ ಆಗಿರ್ಬೋದು,
ಅಥವಾ ಪರ್ವಕಾಲದೊಳಗೆ ಮಾಡೋ ಕರ್ಮಾನುಸಾರಗಳಾಗಿರ್ಬೋದು, ಅಥವಾ ಈ ವರಮಹಾಲಕ್ಷ್ಮಿ, ಅನಂತ ಚತುರ್ದಶಿ ಈ ಥರ ಮಾಡೋ ಕಾಲಕ್ಕೆ ಮಾಡೋ ಕರ್ಮಗಳಾಗಿರ್ಬೋದು. ಇವೆಲ್ಲ ಒಂದು ನಿಮಿತ್ತದಿಂದ ಮಾಡೋ ಕರ್ಮಗಳು. ನೀವು ಮರೆಯದಲೇ ಉಚಿತಾರ್ಥದಲ್ಲಿ ಈಗ ನೀವು ಅದನ್ನು ನನ್ನ ಮರವು ಬರಲಾರ್ದಾಗಿ ಒಳ್ಳೆ ಹೇಳಬೇಕು. ಅದನ್ನು ಎಚ್ಚರ ಕೊಡ್ರಿ, ನನಗೆ ಎಚ್ಚರದಿಂದ ನನ್ನ ಜೊತೆಗೆ ಮಾಡಿಸ್ರಿ ಇದು ಅಂತ ಕೇಳ್ಕೊತಾ ಇದ್ದಾರೆ ವಿಜಯದಾಸರಲ್ಲಿ. ಅಂದರೆ ನಾವೇನು ಮಾಡಬೇಕು, ತತ್ವಾಭಿಮಾನಿ ದೇವತೆಗಳಿಗೆ ಈ ನಿತ್ಯ ಕರ್ಮಗಳು, ನೈಮಿತ್ಯ ಕರ್ಮಗಳು ನನ್ನ ಜೊತೆಗೆ ಕಾಮರಾಗಗಳೆಲ್ಲ ದೂರಾಗಿ, ಕಾಮಗಳಿರಬಾರ್ದು. ಮತ್ತೆ ಈ ಎಂಥದ್ದು ಈ ಗ್ರಾಮಿಕ ರಾತ್ರಿ ಅಂದರೆ ಹೇಗೆಂದರೆ ಒಪ್ಪತ್ತೆ ಊಟ ಮಾಡೋದು, ಆಮೇಲೆ 2 ಕೈಲಿಂದ ಬೊಗ್ಸಿ ಎಷ್ಟು ಬರುತ್ತೇನಲ್ಲ ಪದಾರ್ಥ ಅದಿಷ್ಟೇ ತಿನ್ನಬೇಕಂತೆ, ಹೆಚ್ಚಿಗೆ ತಿನ್ನಬಾರ್ದು. ಹಾಗೆ ಮಾಡ್ಕೋತಾ ನಿತ್ಯ ಕರ್ಮಗಳು, ನೈಮಿತ್ಯ ಕರ್ಮಗಳು ಎಲ್ಲದನ್ನ ನೀವು ನಿಂತು ಮಾಡಿಸ್ರಿ, ಉಚಿತಾರ್ಥದಲ್ಲಿ ಎಚ್ಚರದಿಂದ ಮಾಡಿಸ್ರಿ. ಕಾಮರಾಗಗಳೆಲ್ಲ ಶ್ರೀಹರಿಯಲ್ಲೇ ನಮ್ಮ ಕಾಮಗಳು ಇರಬೇಕು. ಶ್ರೀಹರಿ ಬೇಕು, ಶ್ರೀಹರಿನೇ ಸಾಕು, ಇಷ್ಟೇ ಇರಬೇಕು ನಮಗೆ. ದೂರಾಗಿ ಓಡಿಸಿ, ಈ ಕಾಮರಾಗಗಳನ್ನೆಲ್ಲ ದೂರಾಗಿ ಓಡಿಸಿ, ಬೇರೆ ಕಡೆ ಏನೇನೋ ನಮಗೆ ಧ್ಯಾಸಗಳು ಬರ್ತಾ ಇದ್ದಾವೆ ಅದನ್ನು ದೂರಾಗಿ ಓಡಿಸಿ, ಧೂಮ ಅಜ್ಞಾನವ. ಧೂಮ ಅಂದರೆ ಹೊಗೆಲಿಂದ ಬರೋ ಅಜ್ಞಾನ. ಅಂದರೆ ಅಜ್ಞಾನನೇ ಎಲ್ಲ ಹೊಗೆ ಯಾವ ಥರ ಎಲ್ಲ ಕಡೆ ಹರಡಿಬಿಡ್ತದೋ, ಈ ಅಜ್ಞಾನ ಅಂಬೋದು ಕೂಡ ಹಾಗೆ ಹರಡುತ್ತದೆ. ಅದು ಎಲ್ಲಿಂದ ಈ ಅಜ್ಞಾನ ಬಂದಿದೆ ಎಂಬುದನ್ನು ನನಗೆ ತಿಳಿಸಿ ಅದನ್ನು ಕಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಅಜ್ಞಾನ ಎಲ್ಲಿಂದ ಬಂತು, ಯಾಕೆ ನನಗೆ ಬಂತು, ಆ ಬುಡದಿಂದ ತಿಳಿಸ್ಬೇಕು, ಹಾಗೆ ಅದನ್ನು ಕಳಿಬೇಕು. ಅದು ತತ್ವಾಭಿಮಾನಿ ದೇವತೆಗಳೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಮಜನಕ, ಮನ್ಮದ ಜನಕನಾದ ಕ್ರತು ವಿಜಯ ವಿಠಲನ್ನ, ಇದು ಮತ್ತೆ ಇಲ್ಲಿ ಯಜ್ಞನಾಮಕ ಪರಮಾತ್ಮನ ನೆನೆಸ್ತಾ ಇದ್ದಾರೆ. ಅಂದರೆ ಬೆಳಗ್ಗೆಯಿಂದ ನಾವು ಮಾಡಿದ ಈ ಇಂದ್ರಿಯಗಳಲ್ಲಿಂದ ಮಾಡಿದ ಪ್ರತಿಯೊಂದು ವ್ಯಾಪಾರ, ಇವತ್ತಿದ್ರಲ್ಲಿಂದ ಕಣ್ಣಲ್ಲಿಂದ ನೋಡಿದ್ವಿ, ಇವತ್ತಿದನ್ನು ತಿಂದ್ವಿ, ಇದನ್ನೆಲ್ಲ ಹರಿಗೆ ಯಜ್ಞ ಅಂತ ಸಮರ್ಪಣೆ ಮಾಡಬೇಕು. ಹೀಗೆ ಇವರೆಲ್ಲ ಏನು ಮಾಡ್ತಿದ್ರು, ಮುನಿಗಳು, ಋಷಿಗಳು ಸದಾಕಾಲ ದೇವರ ನಾಮಸ್ಮರಣೆಯಲ್ಲಿ ಇರ್ತಾರೆ. ಅವರು ಅಷ್ಟು ತಪಸ್ಸು ಮಾಡೋ ಶಕ್ತಿ ನಮಗೆ ಇಲ್ಲ. ಆದರೆ ಮಾಡಿದ ಪ್ರತಿ ಕೆಲಸನ್ನ ದೇವರಿಗೆ ಸಮರ್ಪಣೆ ಮಾಡಿದರೆ, ಆ ಯಜ್ಞನಾಮಕ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ನಮಗೆ ಅಷ್ಟು ತಪಸ್ಸು ಮಾಡಿದಷ್ಟು ಪುಣ್ಯ ಬರುತ್ತೆ. ಅದಕ್ಕೆ ಕ್ರತು ವಿಜಯ ವಿಠಲನ್ನ ಕಾಮಿಸಿ ದೇವರನ್ನೇ ಕಾಮನೆ ಮಾಡಬೇಕು. ದೇವರು ಬೇಕು, ದೇವರು ಸಾಕು. ಹೀಗೆ ಮಾಡಿ ಹಗಲು ಇರಳು ಅರ್ಚಿಸಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಕಾಲ ಕಳಿತು, ಕಣ್ಣು ನೋಡಿದ್ವಿ, ಎಲ್ಲದನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕು. ಆಮೇಲೆ ಎತ್ತ ನೀವು ಪೋಗದಲೆ, ನೀವೆಲ್ಲಿಗೆ ಹೋಗಲಾರ್ದಾಗಿ ಉತ್ತಮ ನಡಾವಳಿಯಲ್ಲಿ ಸ್ವಾಮಿ ಅನುಗ್ರಹ ಅಂಬೋ ಎಚ್ಚರ ನಮಗೆ ಕೊಟ್ಟು, ಅದೇ ಉತ್ತಮ ನಡಾವಳಿ. ಹೊತ್ತಿಗೆ ಪ್ರತಿಯೊಂದು ಟೈಮಿಗೆ, ಅಂದರೆ ನಾವು ಮಾಡಿದ ಪ್ರತಿಯೊಂದು ಕೆಲಸಕ್ಕೆ ದೇವರ ನೆನಪು ಬರ್ತಾ ಇರಬೇಕು. ಹರಿಗೆ ಕೈಯೆತ್ತಿ ಕರಗಳ ಮುಗಿದು, ಇವಾಗೆ ಊಟ ಮಾಡಿದ್ವಿ, ಸ್ವಾಮಿ ಒಳಗೆ ನಿಂತು ಮಾಡಿಸಿದ ಆದಮೇಲೆ ಊಟದೊಳಗೆ ಈ ಪದಾರ್ಥದೊಳಗೆ ಇದ್ದ ದೇವರ ರೂಪ, ಆಮೇಲೆ ನಾವು ಕೈಲಿಂದ ಕಲಸಿ ತಿಂತಾ ಇದ್ದೀವಿ, ಕೈಯಲ್ಲಿದ್ದಿದ್ದ ದೇವರ ರೂಪ, ಬಾಯಲ್ಲಿದ್ದಿದ್ದ ದೇವರ ರೂಪ, ಈ ಎಲ್ಲದನ್ನು ನಾವು ಹೇಳಿಕೊಂಡು ಸ್ವಾಮಿ ನೀನೇ ಮಾಡಿಸಿದಿ ಅಂಥೇಳಿ ಕೃಷ್ಣಾರ್ಪಣ ಅಂತ ಅನ್ನಬೇಕು. ಅದು ಹೊತ್ತಿಗೆ ಹರಿಗೆ ಕೈಯೆತ್ತಿ ಕರಗಳ ಮುಗಿಯೋದು. ಅಂದರೆ ಅತ್ತಲಿತ್ತ ಚಲಿಸದೆ, ಆ ಕಡೆ ಈ ಕಡೆ ಚಲಿಸಲಾರ್ದಾಗಿ ಹತ್ತೆ ಸೇರಿಕೊಂಡು, ನನ್ನ ಜೊತೆಗೇ ಸೇರಿಕೊಂಡು ನನಗೆ ಗತಿ ಕೊಡಬೇಕು. ಗತಿ ಸತ್ತಮ ವಿಜಯ ವಿಠಲನ್ನ ಎತ್ತ ಬಿಡದೆ, ಎಲ್ಲಿ ಬಿಡಲಾರ್ದಾಗೆ ಭಕುತಿಯಲ್ಲಿ ಎಲ್ಲ ಮಾಡಿದ ಕೆಲಸ ಇಂದ್ರಿಯಗಳಲ್ಲಿಂದ ಇರೋ ದೇವರಿಗೆ, ಆ ಇಂದ್ರಿಯಗಳೊಳಗಿದ್ದ ದೇವರಿಗೆ, ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಅವರೊಳಗಿದ್ದ ದೇವರು, ಹೀಗೆ ಎಲ್ಲಿ ಬಿಡಲಾರ್ದಾಗಿ ಭಕುತಿಯಲ್ಲಿ ನಿತ್ಯ ನೆನೆದು, ನಿತ್ಯ ಪ್ರತಿನಿತ್ಯ, ಅಂದರೆ ನಾವು ಮಾಡಿದ ಪ್ರತಿ ಕೆಲಸ ಮಾಡಿದಾಗೆಲ್ಲ ನೆನೆದು ಉತ್ತಮ ಗತಿಗೆ ಸೇರುವುದು, ಒಳ್ಳೆ ಗತಿಗೆ ನಾವು ಸೇರ್ತೀವಿ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ಸಕಲೇಂದ್ರಿಯಂಗಳಿರ ಎನ್ನಲ್ಲಿ ಪೊಂದಿಕೊಟ್ಟು, ನನ್ನರೊಳಗೆ ಇದ್ದು, ಸಕಲ ಇಂದ್ರಿಯಗಳು ನನ್ನಲ್ಲಿ ಇದ್ದು
ಶಕುತನಾಮ ವಿಜಯ ವಿಠಲನ್ನ ಒಲಿಸೋದು. ಶಕ್ತಿ ಬೇಕು ಅಂದರೆ ಶಕುತನಾಮ ಅಂತ ಅನ್ಬೇಕಂತೆ. ಆಯಾ ಕಾರ್ಯಗಳಾಗಬೇಕಾದಾಗೆ ಶ್ರೀಹರಿಯನ್ನು ನೆನಿತಾ ಬರಬೇಕು. ಆ ಶಕ್ತಿ ನಮಗೆ ಬೇಕು. ಅದಕ್ಕೆ ಶಕುತನಾಮ ವಿಜಯ ವಿಠಲನ್ನ ಒಲಿಸಬೇಕು ಅಂದರೆ ಈ ಇಂದ್ರಿಯಗಳು ನನ್ನಲ್ಲಿ ಒಳಗೆ ಇದ್ದು ಈ ದೇವರ ನಾಮಸ್ಮರಣೆ ಮಾಡಿಸ್ಬೇಕು ಅಂಥೇಳಿ ಇಂದ್ರಿಯಗಳನ್ನು ವಿಜಯದಾಸರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಜೀವನ ಯೋಕ್ತಿಗೆ ಎಷ್ಟು ಅರ್ಥ ಆಗತ್ತೆ. ಇದರಾಗೆ ಡೆಪ್ತ್ನಾಗ ಹೋದಾಗೆಲ್ಲ ಕೈಯಲ್ಲಿ ಅಭಿಮಾನಿ ದೇವತೆಗಳು, ಅದರೊಳಗಿದ್ದ ದೇವರ ರೂಪ, ಹೀಗೆ ಹೋಗಬೇಕಾಗತ್ತೆ. ಇದು ಬಹಳ ದೊಡ್ಡದಾಗತ್ತೆ ಎಂಬ ಉದ್ದೇಶಕ್ಕೆ ಅಲ್ಲಿಗೆ ನಿಂದಿರಿಸ್ತಾ ಇದ್ದೀನಿ. ಆದರೂ ನಾವು ನಿತ್ಯ ಮಾಡೋ ಕಾಲಕ್ಕೆ ಪ್ರತಿಯೊಂದು ಕೆಲಸ ಆ ರೀತಿ ಮಾಡ್ಕೊತಾ ಹೋದು ದೇವರಿಗೆ ಕೃಷ್ಣಾರ್ಪಣ ಅಂತ ಅನ್ಕೊತಾ, ನೀನು ಮಾಡಿಸಿದ್ದು ಅಂಥೇಳಿ ದೇವರಿಗೆ ಕೃಷ್ಣಾರ್ಪಣ ಅಂದರೆ ಯಜ್ಞ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ. ಇಲ್ಲಿ ಏನಾದರೂ ತಪ್ಪುಗಳು ಹೇಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಅವನು ಏನು ನುಡಿಸಿದಾನೋ ಅದು ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನನಗೆ ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.